Hello students, in the previous session we have learned meaning, definition and types of correlations. Now in this session we'll see what are the measurement of correlation or what are the methods to measure the correlations. So measurement of correlations. So a correlation analysis we have already seen. What do you mean by correlation? Correlation means the relationship between two variables. So correlation analysis is a statistical technique used to indicate the nature and degree of relationship existing between one variable and the others. So ಇಲ್ಲಿ ನಾವು ಈ ಕೋರಿಲೇಷನ್ ಅನಾಲಿಸಿಸ್ ಅನ್ನೋದು ಅದೊಂದು ಸ್ಟ್ಯಾಟಿಸ್ಟಿಕಲ್ ಟೂಲ್, ಅದು ಮೆಥಡ್ ಸ್ಟ್ಯಾಟಿಸ್ಟಿಕಲ್ ಟೂಲ್. ಇದನ್ನು ಇಟ್ಕೊಂಡು ನಾವು ಏನು ಯಾವುದೇ ಎರಡು ವೇರಿಯೇಬಲ್ಗಳ ನಡುವೆ ಇರುವಂಥ ಸಂಬಂಧವನ್ನು ನಾವು ನೋಡ್ತೇವೆ. ಸೊ ಮೆಷರ್ಮೆಂಟ್ ಆಫ್ ಕೋರಿಲೇಷನ್ಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಮೆಥಡ್ಸ್ ಆಫ್ ಕೋರಿಲೇಷನ್. ಮೆಷರ್ಮೆಂಟ್ ಆಫ್ ಕೋರಿಲೇಷನ್ನ ಮೆಥಡ್ಸ್ ಅಂತಲೂ ಕರಿತೇವೆ. ಸೊ ದೇರ್ ಆರ್ ಮೆನಿ ಮೆಥಡ್ಸ್, ಬಟ್ the commonly used methods for studying linear relationship between two variables are scatter diagram method, Karl Pearson's coefficient of correlation, Spearman's coefficient of rank correlations. ನೋಡಿ ಇಲ್ಲಿ ಟೋಟಲ್ ಆಗಿ ಫಸ್ಟ್ ಚಾಪ್ಟ್ರಲ್ಲಿ ಮೇಯ್ನ್ ಆಗಿ ಕೋರಿಲೇಷನ್ ಇರುವಂಥದ್ದು ಇದು ಮೂರು ಮೆಥಡ್. ಈ ಮೂರು ಮೆಥಡಿಂದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಎಕ್ಸಾಮಿಗೆ. ಈಗ ಫಸ್ಟ್ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅನ್ನೋದು ತುಂಬ ಸಿಂಪಲ್ ಮೆಥಡ್. ಅದು ಯೂಶ್ವಲ್ ಆಗಿ 4 ಮಾರ್ಕ್ಸ್ ಅಥವಾ 8 ಮಾರ್ಕ್ಸಿಗೆ ಬರುತ್ತೆ. ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮೆಥಡ್. ಇದರಿಂದ 8 ಮಾರ್ಕ್ಸಿಗೆ ಒಂದು ಕ್ವಶನ್, 16 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ಆನಂತರ ಸ್ಪಿಯರ್ಮ್ಯಾನ್ಸ್ ಕೋಎಫಿಷಿಯಂಟ್ ಆಫ್ ರ್ಯಾಂಕ್ ಕೋರಿಲೇಷನ್, ಇದು ಯೂಶ್ವಲ್ ಆಗಿ 8 ಮಾರ್ಕ್ಸಿಗೆ ಬರುವಂತಹ ಮೆಥಡ್. ಸೊ ಹಾಗಾಗಿ 3 ಮೆಥಡ್ ಇದೆ. ಬಟ್ ಫಸ್ಟ್ ಒನ್ ಇದೆಲ್ಲ ನೋಡಿ, ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ತುಂಬ ಸಿಂಪಲ್ ಮೆಥಡ್. ಸೊ ಆ ಮೆಥಡನ್ನು ನಾವು ಈ ಸೆಷನಲ್ಲಿ ನೋಡೋಣ. ಫಸ್ಟ್ ಒನ್, ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್. ಇಟ್ ಈಸ್ ಎ ಮೆಥಡ್ ಆಫ್ ಸ್ಟಡಿಂಗ್ ಕೋರಿಲೇಷನ್ ಬಿಟ್ವೀನ್ ಟೂ ರಿಲೇಟೆಡ್ ವೇರಿಯೇಬಲ್ಸ್. The two variables x and y will be taken upon the x and y axis of a graph paper. This method is also known as datogram or dot diagram. Scatter diagram is one of the simplest methods of diagrammatic representation of a bivariate two variables distribution. Under this method, both the variables are plotted on the graph paper by putting dots. The diagram so obtained is called scatter diagram. By studying diagram, we can have a rough idea about the nature and degree of relationship between two variables. The term scatter refers to the spreading of dots on the graph. If the plotted points are very close to each other, it indicates a high degree of correlation. If the plotted points are away from each other, it indicates low degree of correlations. ಸೊ ಇಲ್ಲಿ ಸ್ಕ್ಯಾಟರ್ ಡಯಾಗ್ರಾಮಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಯೂಶ್ವಲಾಗಿ ಇಲ್ಲಿ ಕೋರಿಲೇಷನಲ್ಲಿ ಮಿನಿಮಮ್ 2 ವೇರಿಯೇಬಲ್ಸ್ ಇರಲೇಬೇಕು. ಅದೇ ನಮ್ಮ ಮೀನ್ ಮೀಡಿಯನ್ ಮೋಡ್ ಮಾಡೋತ್ತಿಗೆ ಬರೀ ಎಕ್ಸ್ ವೇರಿಯೇಬಲ್ಸ್ ಮಾತ್ರ ಇತ್ತು, ಒಂದೇ ಒಂದು ವೇರಿಯೇಬಲ್. ಇಲ್ಲಿ ಅದರ ಜೊತೆ ಇನ್ನೊಂದು ವೇರಿಯೇಬಲ್ ಅಥವಾ ಅದಕ್ಕಿಂತ ಹೆಚ್ಚಿರುತ್ತೆ. 2 ವೇರಿಯೇಬಲ್ ಕಾಮನ್ ಆಗಿ ಇಲ್ಲಿ ಇದ್ದೇ ಇರುತ್ತೆ. ಎಕ್ಸ್ ವೇರಿಯೇಬಲ್ ಮತ್ತು ವೈ ವೇರಿಯೇಬಲ್ಸ್ ಅಂತ 2 ವೇರಿಯೇಬಲ್ಸ್ ಇರುತ್ತೆ. ಈ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಗ್ರಾಫನ್ನು ತೊಗೊಂಡು, ಯೂಶ್ವಲ್ ಆಗಿ ಗ್ರಾಫ್ ಶೀಟ್ ಅಂತ ಇಟ್ಕೊಳ್ಳಿ. ಗ್ರಾಫ್ ಶೀಟಲ್ಲಿ ಈ ಎಕ್ಸ್ ವೇರಿಯೇಬಲ್ ವೈ ವೇರಿಯೇಬಲನ್ನು ನಾವು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತ ತೊಗೋತೀವಿ. ಒಂದು ಎಕ್ಸ್ ಆ್ಯಕ್ಸಿಸ್ ಅಂತ ತೊಗೋತೀವಿ, ಮತ್ತೊಂದು ವೈ ಆ್ಯಕ್ಸಿಸ್ ಅಂತ ತೊಗೋತೀವಿ. ಗ್ರಾಫಲ್ಲಿ 2 ಕಡೆ ಓ ಇಂದ ರೈಟ್ ಸೈಡಿಗೆ ಎಕ್ಸ್ ಆ್ಯಕ್ಸಿಸ್ ಅಂತ ತೊಗೋತೀವಿ, ಓ ಇಂದ ಅಪ್ವರ್ಡಿಗೆ ವೈ ಆ್ಯಕ್ಸಿಸ್ ಅಂತ ತೊಗೋತೀವಿ. ಆನಂತರ ಇಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನನ್ನು ನಾವು ಆ ಏನು ಗ್ರಾಫ್ ಶೀಟ್ ಇದೆಯಲ್ಲ, ಗ್ರಾಫ್ ಶೀಟಲ್ಲಿ ಡಾಟ್ ಆಗ್ತಾ ಹೋಗ್ತೇವೆ. ಎಕ್ಸ್ ಮತ್ತು ವೈ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಆಮೇಲೆ ಡಾಟ್ಸ್ ಎಲ್ಲ ಎಲ್ಲಿದೆ, ಲೈನಿಗೆ ಎಲ್ಲ ತೀರಾ ಹತ್ರ ಇದ್ದಾಗ ಅದನ್ನು ನಾವು ಏನು ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಅದೇನು ಅಪ್ವರ್ಡ್ ಲೈನ್ ಏನಾದ್ರು ಅಪ್ವರ್ಡ್ ಮೂವ್ ಆಗ್ತಾ ಇದ್ದಾಗ ಏನು ಇಂಟರ್ಸೆಕ್ಟ್, 2ರ ನಡುವೆ ಇರುವಂಥ ಸಂಬಂಧ ಎಲ್ಲ ಕೂಡ ಆ ಮೇನ್ ಲೈನಿಗೆ ಕ್ಲೋಸಲ್ಲಿ ಇದ್ದಾಗ ಅದನ್ನು ಪಾಸಿಟಿವ್ ಅಂತ ಕರಿತೀವಿ. ಲೈನ್ ಇಲ್ಲದ್ರೆ ಡೌನ್ವರ್ಡ್ಗೆ ಕೆಳಗಡೆಗೆ ಏನಾದರೂ ಫ್ಲೋ ಆಗ್ತಾ ಇದ್ದಾಗ ಅದನ್ನು ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೇವೆ. ಅದನ್ನು ನಾವು ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ನೋಡೋಣ. ಮತ್ತು ಇಲ್ಲಿ ಇದನ್ನು ನಾವೇನು ಈ ಗ್ರಾಫ್ ಶೀಟಲ್ಲಿ ಡಾಟ್ ಹಾಕಿ ಏನು 2 ವೇರಿಯೇಬಲ್ಸ್ಗಳ ನಡುವೆ ಇರುವಂಥ ಸಂಬಂಧವನ್ನು ನೋಡುವಂಥದ್ದು. ಹಾಗಾಗಿ ಇದನ್ನು ಡಾಟ್
ಮೆಥಡ್ ಅಂತಲೂ ಕರಿತೀವಿ, ಡಾಟ್ ಡಯಾಗ್ರಾಮ್ ಮೆಥಡ್ ಅಂತಲೂ ಕರಿತೇವೆ. ಎಸ್, ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಫಸ್ಟ್ ಒನ್ ನೋಡಿ, ಈಗ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ಸ್. ಸೊ ಫಸ್ಟ್ ಕೇಸಲ್ಲಿ ಗ್ರಾಫ್ ಇದೆ ನೋಡಿ, ಅದರಲ್ಲಿ ಸ್ಟಾರ್ಟಿಂಗ್ ಕೆಳಗಡೆ ಕಾರ್ನರ್ಲಿ ಓ ಅಂತ ಇದೆ ನೋಡಿ, ಓ ಇಂದ ರೈಟ್ ಸೈಡ್ಗೆ ನೋಡಿ ಎಕ್ಸ್ ಅಂತ ಇದೆ ಎಂಡ್. ಇದು ಆ್ಯಕ್ಚುಲಿ ಎಕ್ಸ್ ವೇರಿಯೇಬಲ್ಸ್ ರೈಟ್ ಸೈಡ್ಗೆ. ಅದೇ ಅಪ್ವರ್ಡ್ ಮೇಲೆಗಡೆಗೆ ನಾವು ವೇರಿಯೇಬಲ್ ವೈ ವೇರಿಯೇಬಲ್ ತೊಗೋತೀವಿ, ಅದನ್ನು ವೈ ಆ್ಯಕ್ಸ್ ಅಂತ ಕರಿತೀವಿ. ರೈಟ್ ಸೈಡ್ ಈಸ್ ಕಾಲ್ಡ್ ಎಕ್ಸ್ ಆ್ಯಕ್ಸಸ್ ಆ್ಯಂಡ್ ಅಪ್ವರ್ಡ್ ಈಸ್ ಕಾಲ್ಡ್ ವೈ ಆ್ಯಕ್ಸಸ್. ಸೊ ಇಲ್ಲಿ ಎರಡರ ನಡುವೆ ನಿಮಗೆ ಏನು ನಾವು ಡಾಟ್ ಹಾಕಿರ್ತೇವೆ ಅಲ್ಲ, ಎರಡರ ನಡುವೆ ಇರುವಂಥ ಸಂಬಂಧವನ್ನು, ಡೇಟಾ ಇನ್ಫಾರ್ಮೇಷನ್ ಕೊಟ್ಟಿರ್ತಲ್ಲ, ಆ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಆ ಫಿಲ್ ಮಾಡ್ತೀವಿ. ಗ್ರಾಫನ್ನು ಫಿಲ್ ಮಾಡಿದಾಗ ನಾವೇನಲ್ಲಿ ಇನ್ಫಾರ್ಮೇಷನ್ ಫೀಡ್ ಮಾಡಿರ್ತೀವಿ, ಅದೆಲ್ಲ ಕೂಡ ನೋಡಿ ಒಂದೇ ಆ ಲೈನ್ ಮೇಲೇನೆ ಬಂದಾಗ ಎಲ್ಲ ಕೂಡ ಪರ್ಫೆಕ್ಟಾಗಿ ಕೋರಿಲೇಟ್ ಆದಾಗ ಅದನ್ನು ನಾವು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಪಾಸಿಟಿವ್ ಅಂದಾಗ ಯಾವತ್ತು ಲೈನ್ ಮೇಲ್ಗಡೆಗೆ ಹೋಗ್ತಾ ಇದ್ದಾಗ ನೋಡಿ, ಯಾವತ್ತು ಲೈನ್ ಲೆಫ್ಟಿಂದ ರೈಟಿಗೆ ಹೋಗ್ತಾ ಇರುತ್ತೆ, ನೆನಪಿರಲಿ, ಲೆಫ್ಟಿಂದ ರೈಟಿಗೆ ನೋಡಿ, ಲೆಫ್ಟ್ ಅಂದರೆ ಕೆಳಗಡೆ, ಅಲ್ಲಿಂದ ರೈಟಿಗೆ ಮೇಲ್ಗಡೆ ಹೋಗ್ತಾ ಇದೆ ನೋಡಿ. ಸೊ ಲೆಫ್ಟಿಂದ ಮೇಲ್ಗಡೆ ಇದು ಅಪ್ವರ್ಡ್ರಲ್ಲಿ ಇದ್ದಾಗ ಅದನ್ನು ಪಾಸಿಟಿವ್ ಅಂತ ಕರಿತೀವಿ. ಅದೇ ಲೆಫ್ಟಿಂದ ರೈಟಿಗೆ ಡೌನ್ವರ್ಡಲ್ಲಿ ಇದ್ದರೆ ಅದನ್ನು ನೆಗೆಟಿವ್ ಅಂತ ಕರಿತೀವಿ. ಈಗ ಅಪ್ವರ್ಡಲ್ಲಿ ಇದೆ ಮತ್ತು ಎಲ್ಲ ನೋಡಿ ಪ್ಲಾಟೆಡ್ ಡಾಟ್ಸ್ ಲೈನ್ ಮೇಲ್ಗಡೆ ಬರ್ತಾ ಇದೆ, ಹಾಗಾಗಿ ಇದನ್ನು ನಾವು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಅದೇ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಹೈ ಡಿಗ್ರಿ ಆಫ್ ಪಾಸಿಟಿವ್ correlation. See, under second case, why it is called high degree of positive correlation? Because the one is the line flows from down to upward, left to right, and the the information what we have already plotted, it is almost near to all the plotted points are near to that ಪರ್ಟಿಕ್ಯುಲರ್ ಲೈನ್. ಅಲ್ಲಿ ನಾವು ಏನು ಡಾಟನ್ನು ಹಾಕಿಟ್ಟಿದ್ದೀವಿ ನೋಡಿ, ಅದೆಲ್ಲ ಕೂಡ ಆ ಲೈನ್ನ ಸುತ್ತಮುತ್ತನೇ ಇದೆ, ಹತ್ರದಲ್ಲೇ ಇದೆ. ಆಗ ಇದನ್ನು ನಾವು ಎಲ್ಲ ಒಂದೇ ಲೈನ್ ಮೇಲ್ಗಡೆ ಬಂದಾಗ ಅದನ್ನು ಪರ್ಫೆಕ್ಟ್ ಕೋರಿಲೇಷನ್ ಅಂತ ಕರಿತೀವಿ, ಪರ್ಫೆಕ್ಟ್ ಪಾಸಿಟಿವ್. ಬಟ್ ಇಲ್ಲಿ ಲೈನಿಗೆ ಆಚೆ ಈಚೆ ಅಕ್ಕಪಕ್ಕ ಮೇಲ್ಗಡೆಗೆ ಇದ್ದಾಗ ಇದನ್ನು ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಸಿ ದ ಥರ್ಡ್ ಎಕ್ಸಾಂಪಲ್, ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್. ಸಿ ಹೈ ಡಿಗ್ರಿಗೂ ಲೋ ಡಿಗ್ರಿಗೆ ಇರುವಂಥ ಡಿಫ್ರೆನ್ಸ್ ನೋಡಿ. ಹೈ ಡಿಗ್ರಿಯಲ್ಲಿ ಎಲ್ಲ ಏನು ಅಲ್ಲಿ ನಾವು ಡಾಟ್ ಹಾಕಿದ್ದೀವಿ ಅದೆಲ್ಲ ಕೂಡ ಲೈನಿಗೆ ಹತ್ತಿರದಲ್ಲೇ ಇದೆ, ಆಗ ಅದು ಹೈ ಡಿಗ್ರಿ. ಅದೇ ಲೈನಿಂದ ದೂರ ಇದ್ದಾಗ ಅದು ಕೂಡ ಅಪ್ವರ್ಡಿಗೆ ಲೈನ್ ಹೋದಾಗ ಇದು ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್. ಆ್ಯಂಡ್ ದ ಫೋರ್ತ್ ಒನ್, ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್. ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ಲೈನ್ ಯಾವಾಗಲೂ ಲೆಫ್ಟಿಂದ ರೈಟಿಗೆ ಹೋಗುತ್ತೆ, ಲೆಫ್ಟಿಂದ ರೈಟಿಗೆ ಸ್ಟಾರ್ಟ್ ಆಗೋದು ಯಾವಾಗಲೂ ಲೆಫ್ಟಿಗೆ, ಅದೇ ಫ್ಲೋ ಆಗೋದು ರೈಟಿಗೆ. ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಲೈನ್ ಲೆಫ್ಟ್ ಅಂತ ಹೇಳಿದರೆ ಮೇಲ್ಗಡೆ ಇದೆ ನೋಡಿ, ಸ್ಟಾರ್ಟಿಂಗ್ ವೈ ಹತ್ರ ಇದೆ ಫೋರ್ತ್ ಕೇಸಲ್ಲಿ. ಅಲ್ಲಿಂದ ಲೈನ್ ಏನಾಗಿದೆ, ಡೌನ್ವರ್ಡ್ ಕೆಳಗಡೆಗೆ ಫ್ಲೋ ಆಗಿದೆ. ಸೊ ಕೆಳಗಡೆ ಈ ರೀತಿ ಫ್ಲೋ ಆದಾಗ ಎಲ್ಲ ಕೂಡ ಲೈನ್ ಮೇಲೆ ಡಾಟ್ ಬಂದಾಗ ಇದೇನು ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್. ವೈ ಇಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್? ಬಿಕಾಸ್ ದ ಲೈನ್ ಫ್ಲೋಸ್ ಫ್ರಮ್ ಅಪ್ವರ್ಡ್ ಟು ಡೌನ್ವರ್ಡ್, and the dots which we have plotted all comes on that particular line only. That's why it is called perfect negative correlation. And the fifth example, see, high degree of negative correlation. Why? Because the plotted area almost near to that line only, and line flows from upward to downward, top to bottom. ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆಗೆ ಲೈನ್ ಫ್ಲೋ ಆಗಿದೆ ನೋಡಿ, ಟಾಪಿಂದ ಕೆಳಗಡೆಗೆ. ಇದು ಹೇಗೆ ಗೊತ್ತಾಗಿದೆ? ಇದು ಕೆಳಗಡೆಯಿಂದ ಮೇಲೆ ಹೋಗಿದ, ಮೇಲೆಯಿಂದ ಕೆಳಗಡೆ ಬಂದಿದ್ದು ಅಂತ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಯಾಕಂದರೆ ಲೈನ್ ನೋಡಿ ಎಲ್ಲ ಕಡೆ, ಈಗ ಯಾವುದೇ ಎಕ್ಸಾಂಪಲ್ ತೊಗೊಂಡಾಗ ನೋಡಿ, ಫಸ್ಟ್ ಕೇಸ್ ಲೆಫ್ಟ್ ಅಂತೇಳಿದ್ರೆ ಆ ಓದು ಹತ್ರ ಇದೆ ನೋಡಿ, ಆ ವೈ ಲೈನಿಗೆ ಹತ್ರ ಇದೆಯಲ್ಲ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಯಾವತ್ತು ಓ ಲೈನ್ ಹತ್ರ ಇರುವಂಥದ್ದು, ಓ ಮತ್ತು ವೈ ಈ ಏನು ಆಕ್ಸಿಸ್ ಇದೆಯಲ್ಲ ಅದಕ್ಕೆ ಹತ್ರ ಇದೆಯಲ್ಲ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಅದೇ ಎಂಡ್ ಇರೋದು ರೈಟ್ ಸೈಡ್ ಎಕ್ಸ್ ಹತ್ರ ಬಂದಿರುತ್ತೆ ಆ ಲೈನ್ ತುದಿ. ಹಾಗಾಗಿ ಫಿಫ್ತ್ ಕೇಸ್, ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಲೈನ್ ಕೆಳಗಡೆ ಫ್ಲೋ ಆಗ್ತಾ ಇದೆ ಮತ್ತು ಎಲ್ಲ ಕೂಡ ಲೈನ್ ಹತ್ರ ಇದೆ ಆ ಡಾಟ್ಸ್, ಹಾಗಾಗಿ ಇದು ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಅದೇ ನೆಕ್ಸ್ಟ್ ಕೇಸ್, ಆರನೇ ಕೇಸಲ್ಲಿ ನೋಡಿ, ಇಲ್ಲಿ ಸಹ ಲೈನ್ ಕೆಳಗಡೆ ಫ್ಲೋ ಆಗ್ತಾ ಇದೆ ಲೆಫ್ಟಿಂದ ರೈಟಿಗೆ,
ಬಟ್ ಡಾಟ್ ಮಾತ್ರ ಲೈನಿಂದ ಸ್ವಲ್ಪ ದೂರ ಇದೆ. ಇದು ಲೋ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಆ್ಯಂಡ್ ದ ಲಾಸ್ಟ್ ಒನ್, ಸೆವೆಂತ್ ಒನ್, ನೋ ಕೋರಿಲೇಷನ್. ಸೊ ನೋ ಕೋರಿಲೇಷನ್ ಅಂದರೆ ನೋಡಿ, ಯಾವತ್ತು ಈ 3 ಎಕ್ಸಾಂಪಲ್ ಇದೆ ನೋಡಿ, ಈ 3 ಕೇಸಲ್ಲಿ ಕೂಡ ಈ ಥರ ಡೇಟಾ ಬಂದರೆ ನೋ ಕೋರಿಲೇಷನ್. ಲೈನ್ ಒಂದೇ ಸಲ ಈ ಥರ ಟಾಪಿಗೆ ಹೋಗಂಗಿಲ್ಲ, ಲೆಫ್ಟಿಂದ ರೈಟ್ ಸೈಡ್ ಫ್ಲೋ ಆಗಬೇಕಾಗುತ್ತೆ ಲೈನು. ಸೊ ಇದು ನೋಡಿ ಒಂದೇ ಲೈನಲ್ಲಿ ಇದೆ, ಇದು ಆಚೆ ನೆಗೆಟಿವ್ ಅಲ್ಲ ಪಾಸಿಟಿವ್ ಇಲ್ಲ, ಯಾವುದೇ ಈಗ ವೇರಿಯೇಬಲ್ ಎಕ್ಸ್ ಮತ್ತು ವೈ ನಡುವೆ ಯಾವುದೇ ಸಂಬಂಧ ಇಲ್ಲ, ಅದನ್ನು ನಾವು ನೋ ಕೋರಿಲೇಷನ್ ಅಂತ ಕರಿತೀವಿ. ನೋಡಿ ಸೆಕೆಂಡ್ ಎಕ್ಸಾಂಪಲಲ್ಲಿ ಡಾಟ್ ತೀರಾ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ ಅಂದರೆ ಅದರ ಅರ್ಥ ದಿರ್ ಇಸ್ ನೋ ಎನಿ ಕೋರಿಲೇಷನ್ ಬಿಟ್ವೀನ್ ವೇರಿಯೇಬಲ್ ಎಕ್ಸ್ ಆ್ಯಂಡ್ ವೇರಿಯೇಬಲ್ ವೈ. ಅದೇ ಥರ್ಡ್ ಕೇಸಲ್ಲಿ ನೋಡಿ, ಡೈರೆಕ್ಟಾಗಿ ಫ್ಲ್ಯಾಟಾಗಿ ಹಾರಿಸಾಂಟಲ್ ಆಗಿ ಹೋಗ್ತಾ ಇದೆ, ಅಲ್ಲಿ ಸಹ ಯಾವುದೇ ಕೋರಿಲೇಷನ್ ಇಲ್ಲ ಅಂತ ಅರ್ಥ. ಈ ಥರ ಇದ್ದಾಗ ನೋ ಕೋರಿಲೇಷನ್ಸ್. See, the pattern of distribution of points on the graph can be made use for the estimation of degree of correlation between the variables in the scatter diagram. See, if the points form a line with positive slopes, a line moving upward, the variable are positively and perfectly correlated. So ಅದೇ ಫಸ್ಟ್ ಎಕ್ಸಾಂಪಲ್ ನಾವೇನು ನೋಡಿದ್ದೀವಿ, ಲೈನ್ ಮೇಲ್ಗಡೆ ಅಪ್ವರ್ಡ್ ಮೂವ್ ಆಗಿ ಎಲ್ಲ ಪಾಯಿಂಟ್ಸ್ ಆ ಲೈನ್ ಮೇಲೆ ಬಂದಾಗ ಅದು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಆಗುತ್ತೆ. ಇಫ್ ದ ಪಾಯಿಂಟ್ಸ್ ಫಾರ್ಮ್ ಎ ಲೈನ್ ವಿತ್ ನೆಗೆಟಿವ್ ಸ್ಲೋಪ್, ಎ ಲೈನ್ ಮೂವಿಂಗ್ ಡೌನ್ವರ್ಡ್, ದ ವೇರಿಯೇಬಲ್ಸ್ ಆರ್ ನೆಗೆಟಿವ್ಲಿ ಆ್ಯಂಡ್ ಪರ್ಫೆಕ್ಟಿವ್ಲಿ ಕೋರಿಲೇಟೆಡ್. ಅದೇ ಲೈನ್ ಮೇಲ್ಗಡೆಯಿಂದ ಡೌನ್ವರ್ಡ್ ಕೆಳಗಡೆಗೆ ಮೂವ್ ಆಗಿ ಇರುವಂಥ ಎಲ್ಲ ಡಾಟ್ ಪಾಯಿಂಟ್ ಆ ಲೈನ್ ಮೇಲೆ ಬಂದರೆ ಇದು ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್. ಅದೇ ಸಿ, ಇಫ್ ದ ಪಾಯಿಂಟ್ಸ್ ಕ್ಲಸ್ಟರ್ ಅರೌಂಡ್ ಎ ಲೈನ್ ವಿತ್ ಪಾಸಿಟಿವ್ ಸ್ಲೋಪ್, ದ ವೇರಿಯೇಬಲ್ ಆರ್ ಪಾಸಿಟಿವ್ಲಿ ಕೋರಿಲೇಟೆಡ್. ಎಲ್ಲ ಈಗ ಏನು ಲೈನ್ ಅಪ್ವರ್ಡ್ ಮೂವ್ ಆಗಿ ಎಲ್ಲ ಇರುವಂಥ ಡಾಟ್ ಪಾಯಿಂಟ್ಸ್ ನಾವೇನು ಹಾಕಿದ್ದೀವಿ ಪಾಯಿಂಟ್ಸ್ ಅದೆಲ್ಲ ಆ ಲೈನಿಗೆ ಹತ್ರದಲ್ಲಿ ಇದ್ದಾಗ ಅದು ಪಾಸಿಟಿವ್ ಕೋರಿಲೇಷನ್. ತುಂಬ ಹತ್ರ ಇದ್ದರೆ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್, ಸ್ವಲ್ಪ ದೂರ ಇದ್ದರೆ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್. ಅದೇ ಲೈನ್ ಕೆಳಗಡೆ ಬಂದು ಅಗೇನ್ ಸೇಮ್ ಡಾಟ್ಸ್ ಎಲ್ಲ ಹತ್ರ ಇದ್ದಾಗ ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್, ದೂರ ಇದ್ದಾಗ ಲೋ ಡಿಗ್ರಿ ಆಫ್ ನೆಗೆಟಿವ್ correlation. If the points are spread all over the graph, the variables are non-correlated. ಇಡೀ ಗ್ರಾಫ್ ಸುತ್ತ ಒಂದೇ ಕಡೆ ಫ್ಲೋ ಆಗದೆ ಎಲ್ಲ ಕಡೆ ಪಾಯಿಂಟ್ಸ್ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಅಲ್ಲಿ ಅದನ್ನು ನಾವು ನೋ ಕೋರಿಲೇಷನ್ ಅಂತ ಕರಿತೀವಿ. ಸೊ ಇದು ಎಕ್ಸಾಂಪಲ್ಸ್ ಫಾರ್ ಸ್ಕ್ಯಾಟರ್ ಡಯಾಗ್ರಾಮ್. ಸೊ ಇನ್ ದ ನೆಕ್ಸ್ಟ್ ಸೆಷನ್ ವಿಲ್ ಸಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಎಸ್, ಥ್ಯಾಂಕ್ ಯು.